ಸುಬ್ರಹ್ಮಣ್ಯದಲ್ಲಿ ನಡೆಯುವಂತ ಇನ್ನೊಂದು ವಿಶೇಷ ಪೂಜೆ ಅಂದ್ರೆ ಸರ್ಪ ಸಂಸ್ಕಾರ. ಇದ್ರ ಬಗ್ಗೆ ಗುರುಗಳೇ. ಸರ್ಪ ಹತ್ಯೆ ಎಂಬುದು ದೋಷಕರ ಅಂತ ಹೇಳುವುದು ಶಾಸ್ತ್ರೀಯವಾದ ಸಂಗತಿ. ಅನೇಕ ಪ್ರಾಣಿಗಳನ್ನು ಯಾವುದೇ ಪ್ರಾಣಿಯನ್ನು ಹತ್ಯೆ ಮಾಡಿದ್ರೆ ದೋಷ ಬರುತ್ತೆ. ಆದರೆ ಸರ್ಪ ಹತ್ಯೆ ಎಂಬುದು ಎಷ್ಟು ದೋಷಕರ ಅಂತ ಹೇಳಿದ್ರೆ ಅದರ ಪರಿಣಾಮವಾಗಿ ಅವನಿಗೆ ಅನೇಕ ವಿಧವಾದ ತೊಂದರೆಗಳಾಗ್ತವೆ. ಸರ್ಪನ ಹತ್ಯೆಯನ್ನು ಪರಿಹಾರ ಮಾಡಬೇಕಾದ್ರೆ ಅದಕ್ಕೊಂದು ಸಂಸ್ಕಾರ ಮಾಡಬೇಕು. ಒಬ್ಬ ಮನುಷ್ಯನ ಜೀವನದಲ್ಲಿ ಅವನ ಅಂತ್ಯದ ನಂತರ ಯಾವ ರೀತಿ ಸಂಸ್ಕಾರ ಮಾಡಬೇಕು, ದೇವತೆಯಲ್ಲಿ ಒಂದು ವಿಶಿಷ್ಟ ಸ್ಥಾನ ಪಡೆದಿರತಕ್ಕಂತಹ ಸರ್ಪನಿಗೆ ಅಂತ ಮಹತ್ವ ಇರುವುದರಿಂದ ಅವನಿಗೂ ಕೂಡ ಮನುಷ್ಯನಂತೆ ಸರ್ಪವನ್ನು ಸಂಸ್ಕಾರ ಮಾಡಿ ದಹನ ಮಾಡಬೇಕು ಅಂತ ಹೇಳುವಂತ ನಿಯಮ ಇದೆ. ಅದಕ್ಕೋಸ್ಕರ ಒಂದು ಹೋಮವನ್ನು ಕುಂಡವನ್ನು ರಚನೆ ಮಾಡಿ ಅದರಲ್ಲಿ ಸರ್ಪನ ಹತ್ಯೆ ಆಗಿರತಕ್ಕಂಥ ಸರ್ಪನ ದೇಹವನ್ನು ಅದರಲ್ಲಿ ನಿಕ್ಷೇಪ ಮಾಡಿ ಹೋಮದ ಮೂಲಕ ಅದನ್ನು ದಹನ ಮಾಡುವಂತಹದ್ದು ಒಂದು ಕ್ರಮ ಇದೆ. ಸರ್ಪ ಸಂಸ್ಕಾರ ಎಂಬುದು ಸರ್ಪ ಹತ್ಯೆ ಮಾಡಿದ್ದಕ್ಕೆ ಬೇಕಾಗಿರತಕ್ಕಂಥ ಒಂದು ಪ್ರಾಯಶ್ಚಿತ್ತ. ನಮಗೆ ಸಂಬಂಧಪಟ್ಟ ಜಾಗದಲ್ಲಿ ಆದ್ರೂ ಕೂಡ ನಾವು ಅದಕ್ಕೆ ಭಾಗಿಗಳಾಗ್ತೇವೆ, ನಾವು ನೇರವಾಗಿ ಭಾಗಿಗಳಾಗದೇ ಇದ್ರು. ಹಾಗಾಗಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮ ಕೈಯಿಂದ ಏನಾದರೂ ಸರ್ಪ ಹತ್ಯೆ ಆದರೆ ಅದನ್ನು ಪರಿಹಾರ ಮಾಡಲಿಕ್ಕೆ ಇರತಕ್ಕಂಥ ಒಂದು ಏಕೈಕ ಮಾರ್ಗ ಅಂದರೆ ಸರ್ಪ ಸಂಸ್ಕಾರ.